ಚೊಚ್ಚಲ ಅಂಧರ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಭರ್ಜರಿ ಗೆಲುವನ್ನ ದಾಖಲು ಮಾಡಿತ್ತು. ಈ ತಂಡದ ನೇತೃತ್ವವನ್ನು ವಹಿಸಿದ್ದಂಥ ಕ್ಯಾಪ್ಟನ್ ದೀಪಿಕಾ ಹಾಗೆ ಇಡೀ ತಂಡದ ಸದಸ್ಯರಿಗೆ ಕ್ಯಾಪ್ಟನ್ ದೀಪಿಕಾ ಅವರಿಗೆ ನ್ಯೂಸ್ ಫಸ್ಟ್ನ ಮಹಿಳಾ ಮಾಣಿಕ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಂಡದಲ್ಲಿದ್ದಂತಹ ಆಟಗಾರರಿಗೆ ಈಗಾಗಲೇ ಕಳೆದ ನವೆಂಬರ್ನಲ್ಲಿ ಸರ್ಕಾರ ಘೋಷಣೆ ಮಾಡಿರುವಂತಹ 10 ಲಕ್ಷ ರೂಪಾಯಿ ಹಾಗೆಯೇ ಸರ್ಕಾರಿ ಉದ್ಯೋಗದ ಭರವಸೆ ಏನಿದೆ ಅದು ಶೀಘ್ರದಲ್ಲೇ ಲಭ್ಯವಾಗಲಿದೆ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಘೋಷಣೆ ಮಾಡಿದರು. ಒಟ್ಟು 13 ಜನ ಆಟಗಾರ್ತಿಯರು, ಅದರಲ್ಲಿ ಇತರೆ ರಾಜ್ಯಗಳ ಆಟಗಾರ್ತಿಯರು ಕೂಡ ಸೇರಿದ್ದಾರೆ. ಅವರಿಗೆ ತಲಾ 10 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡುವುದಾಗಿ ಕಳೆದ ನವೆಂಬರ್ನಲ್ಲಿ ದೇಶಕ್ಕೆ ಕಪ್ ಗೆದ್ದುಕೊಂಡು ಬಂದಂತಹ ಟೈಮ್ನಲ್ಲಿ ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿತ್ತು. ಮಹಿಳಾ ಮಾಣಿಕ್ಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಕ್ಯಾಪ್ಟನ್ ದೀಪಿಕಾರಿಗೆ ಸನ್ಮಾನ ಮಾಡಿದಂತಹ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆದಷ್ಟು ಶೀಘ್ರದಲ್ಲಿ ಸರ್ಕಾರ ಘೋಷಣೆ ಮಾಡಿರುವಂತಹ ಆ ಬಹುಮಾನ ಜೊತೆಗೆ ಸರ್ಕಾರಿ ಉದ್ಯೋಗದ ಆ ಭರವಸೆ ಎರಡೂ ಕೂಡ ಪ್ರಶಸ್ತಿ ವಿಜೇತರನ್ನ ತಲುಪಲಿದೆ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ, ಘೋಷಣೆಯನ್ನ ಮಾಡಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಕೂಡ 10 ಲಕ್ಷ ನಮ್ಮ ಸರ್ಕಾರದಿಂದ ನಾವು ಘೋಷಣೆ ಮಾಡಿದ್ದೀವಿ. ಮತ್ತು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಕ್ಲಿಯರ್ ಮಾಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪೋರ್ಟ್ಸ್ ಮಂತ್ರಿ ಇರೋದ್ರಿಂದ, ಅವರೇ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಇರೋದ್ರಿಂದ ಎಲ್ಲ ಕ್ಲಿಯರ್ ಆಗಿ ಈಗ ಅವ್ರ ಹತ್ರಕ್ಕೆ ಹೋಗಿದೆ. ಇನ್ನೊಂದು 15-20 ಡೇಸ್ ಅಥವಾ ಬಜೆಟ್ ಮುಗಿದ ತಕ್ಷಣ ತಮ್ಮನ್ನ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಗೃಹ ಕಚೇರಿಗೆ ಕರೆದು ತಮಗೆ 10 ಲಕ್ಷ ರೂಪಾಯಿದ್ದು ತಮಗೆ ಚೆಕ್ಕನ್ನು ಕೊಡುವಂಥ ಜವಾಬ್ದಾರಿ ನಾನು ಹೆಗಲ ಮೇಲೆ ಹೊತ್ಕೊಂಡಿದ್ದೀನಿ. ಅದ ನಂತರ ದೀಪಿಕಾನು ಸೇರಿ 3 ಜನ ಏನು ಈ ಒಂದು ಟೀಮ್ನಲ್ಲಿ ಕರ್ನಾಟಕ ರಾಜ್ಯದಿಂದ ಹೋಗಿದ್ರು, ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸ್ತಾ ಇದ್ರು, ಆ 3 ಜನರಿಗೂ ಕೂಡ ಸರ್ಕಾರಿ ಉದ್ಯೋಗವನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.